ಎಲ್ರಿಗೂ ನಮಸ್ಕಾರ. ಒನ್ಸ್ ಅಗೈನ್ ಈಗ ಎರಡನೇ ವಿಡಿಯೋದಲ್ಲಿ ಮಾರ್ಕೆಟ್ನಲ್ಲಿ ಸಿನಾರಿಯೋ ಯಾವ ರೀತಿ ಇರುತ್ತೆ. ಓಕೆ, ಸೊ ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿನಾರಿಯೋ ಅಂದ್ರೆ ನೀವು ಒಂದು ಬುಲ್ ಕಾಲ್ ಸ್ಪ್ರೆಡ್ ಮಾಡ್ಬೇಕು ಅಥವಾ ಬಿಯರ್ ಪುಟ್ ಸ್ಪ್ರೆಡ್ ಮಾಡ್ಬೇಕು, ಏನೋ ಒಂದು ಸ್ಟ್ರಾಟಜಿ ಮಾಡ್ಬೇಕಪ್ಪ ಅಂತಂದ್ರೆ ಸಿನಾರಿಯೋ ಯಾವ್ಯಾವ ಇರ್ತಾವೆ. ಓಕೆ, ಟೋಟಲ್ ದಿನ 7 ಸಿನಾರಿಯೋ ಅಂದ್ರೆ 7 ಸಿನಾರಿಯೋ ಇರುತ್ತೆ ಮಾರ್ಕೆಟ್ ಅಲ್ಲಿ. ನಿಮಗೆ ಗೊತ್ತು ಸರ್, ಒಂದು ಅಪ್ ಸೈಡ್ ಇರುತ್ತೆ, ಒಂದು ಡೌನ್ ಸೈಡ್ ಇರುತ್ತೆ, ಅಥವಾ ಸೈಡ್ ವೈಸ್ ಇರುತ್ತೆ. ಮೂರೇ ಸಿನಾರಿಯೋ ನಿಮ್ಗೆ ಗೊತ್ತಿರೋದು. ಓಕೆ, ಅದ್ರ ಪ್ರಕಾರ ನಿಮ್ಗೂ ಎಲ್ಲ ಗೊತ್ತಿದ್ರೆ ಒಳ್ಳೇದು, ಏನ್ ಪ್ರಾಬ್ಲಮ್ ಇಲ್ಲ. ಗೊತ್ತಿಲ್ಲಪ್ಪ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಟೋಟಲ್ 7 ಸಿನಾರಿಯೋ ಇರ್ತಾವ. ಆ ಏಳು ಸಿನಾರಿಯೋ ಯಾವ್ಯಾವು ಅದನ್ನ ನಾವು ಯಾವ ರೀತಿ ಟ್ರೇಡ್ ಮಾಡಬೇಕು, ಆ ಫಸ್ಟ್ ಸಿನಾರಿಯೋ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಒಂದೊಂದು ಸಿನಾರಿಗೂ ಒಂದೊಂದು ಸ್ಟ್ರಾಟಜಿ ಬಿಲ್ಡ್ ಮಾಡೋದನ್ನ ನಾವು ಕಲಿಯೋಣ. ಓಕೆ, ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಸೊ ಅವಸರ ಬೇಡ, ಆರಾಮಾಗಿ ಕಲೀರಿ. ಟೈಮ್ ಇದ್ದಾಗ ನೋಡಿ, ಅರ್ಥ ಮಾಡ್ಕೊಂಡು ಪೇಷನ್ಸ್ ಇಂದ ಈ ವಿಡಿಯೋ ನೋಡಿ. ಓಕೆ, ಫಸ್ಟ್. ಓಕೆ, ಇವೆಲ್ಲ ಸಿನಾರಿಯೋಗಳು. ಓಕೆ, ಫಸ್ಟ್ ಸಿನಾರಿಯೋ ಮಾಸ್ಟರ್ ದಿ ಸೈಕಲ್ ಅಂಡ್ ಮಾಸ್ಟರ್ ದಿ ಮಾರ್ಕೆಟ್. ಸೈಕಲ್ ಅಂದ್ರೆ ಇವು 7 ಸಿನಾರಿಯೋ ಯಾವ್ಯಾವ ಸಿನಾರಿಯೋ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಫಸ್ಟ್. ಓಕೆ, ಸೊ ಅವು ಯಾವ ಸಿನಾರಿಯೋ ಸ್ಟೆಪ್ ಬೈ ಸ್ಟೆಪ್ ವಿಲ್ ಸ್ಟಾರ್ಟ್. ಓಕೆ, ಒಂದು ಸೆಕೆಂಡ್. ಯಾ, cycle of speculation navigating the 7 market phases. Okay, so there are total 7 scenario in the market. ಆ 7 phases ಯಾವ್ದಾವು ಅಂತ ನಾವು ನೋಡೋಣ. ಫಸ್ಟ್ ಅಕ್ಯುಮುಲೇಷನ್ ಫೇಸ್, ಸೆಕೆಂಡ್ ಮಾರ್ಕಪ್. ಓಕೆ, ಮಾರ್ಕೆಟ್ ನಾಯ್ಸ್, ಅನ್ಸ್ಟ್ರಕ್ಚರ್ಡ್, ಇನ್ಸ್ಟಿಟ್ಯೂಷನಲ್ ಫುಟ್ ಪ್ರಿಂಟ್, ಸ್ಟ್ರಕ್ಚರ್ಡ್ ಲಿಕ್ವಿಡಿಟಿ ಸೈಕಲ್, ಈ ರೀತಿಯಲ್ಲೇ ಇರುತ್ತೆ. ಡಿಸ್ಟ್ರಿಬ್ಯೂಷನ್, ಫಸ್ಟ್ ಅಕ್ಯುಮುಲೇಷನ್ ಆಗುತ್ತೆ, ಅದಾದ್ಮೇಲೆ ಮಾರ್ಕಪ್ ಆಗುತ್ತೆ, ಸೊ ಒಂದು ಲೆವೆಲ್ ಮಾರ್ಕ್ ಆಗುತ್ತೆ, ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಅಲ್ಲಿಂದ ಮಾರ್ಕ್ ಡೌನ್ ಆಗುತ್ತೆ, ರೀ ಅಕ್ಯುಮುಲೇಷನ್ ಆಗುತ್ತೆ, ರೀಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಮತ್ತೆ ಕಲಿಮಿನೇಷನ್. ಓಕೆ, ಸೊ ಈ ರೀತಿ ಎಲ್ಲ ಸಿನಾರಿಯೋ ಇರುತ್ತೆ. ಸೊ ಇವನ್ ಒಂದೊಂದಾಗಿ ನಾವು ಸ್ಟಡಿ ಮಾಡ್ಕೊಂತ ಹೋಗೋಣ. ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ನೀವೇನು ಎಲ್ಲೆಲ್ಲೋ ಕಲ್ತಿರ್ತೀರಲ್ಲ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸ್ವಲ್ಪ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಬುಲಿಶ್ ಮೊಮೆಂಟಮ್, ಇನ್ಸ್ಟಿಟ್ಯೂಷನಲ್ ಬೈ ಬಂದಾಗ, ವೊಲ್ಟಾಲಿಟಿ ಕಡಿಮೆ ಇದ್ದಾಗ ಏನಾಗುತ್ತೆ, ಜಾಸ್ತಿ ಇದ್ದಾಗ ಏನಾಗುತ್ತೆ, ಲಿಕ್ವಿಡಿಟಿ ಹೇಗಿದ್ದಾಗ ಏನಾಗುತ್ತೆ, ಲಿಕ್ವಿಡಿಟಿ ಕಡಿಮೆ ಇದ್ದಾಗ ಏನಾಗುತ್ತೆ, ಇವೆಲ್ಲ ಸಿನಾರಿಯೋ ನೋಡ್ಕೊಂಡು ನಾವು ಆಪ್ಷನ್ ಸ್ಟ್ರಾಟಜಿನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಓಕೆ, ಅದಕ್ಕಿಂತ ಮೊದಲು ನಾವು ಆಪ್ಷನ್ಗೆ ಹೋಗೋದ್ ಮೊದಲು ನಾವು ಇವೆಲ್ಲ ಬೇಸಿಕ್ಸ್ ನಾವು ಕಲ್ತ್ಕೋಬೇಕಾಗತ್ತೆ. ಓಕೆ, ಸೊ ಪ್ರೈಸ್ ಆಕ್ಷನ್ ಈಸ್ ನಾಟ್ ರ್ಯಾಂಡಮ್, ಇಟ್ ಈಸ್ ಸ್ಟ್ರಕ್ಚರಲ್ ಅಂಡ್ ಸೈಕ್ಲಿಕಲ್. ಓಕೆ, ಸೈಕ್ಲಿಕಲ್ ಅಂತ ಯಾಕೆ ಹೇಳ್ತಾನಪ್ಪ ಅಂತಂದ್ರೆ, ನಾವು WD ಗ್ಯಾನ್ ಥಿಯರಿಯಲ್ಲಿ ಏನ್ ಡಿಟೇಲ್ ಆಗಿ ನಿಮ್ಗೆ ಏನ್ ಹೇಳ್ಕೊಡ್ತಿದ್ನಲ್ಲ, ಸೊ ಅದರಲ್ಲಿ ಪ್ರತಿಯೊಂದು ಒಂದು ಸೈಕಲ್ ಅಲ್ಲಿ ರನ್ ಆಗುತ್ತೆ. ಆ ಸೈಕಲ್ಗೆ ಟೈಮ್ ಸೈಕಲ್ ಅಂತಾರೆ. ಆ ಸೈಕಲ್ ನಿಮಗೆ ಅರ್ಥ ಆಗ್ಬಿಟ್ರೆ ನೀವು ಆಪ್ಷನ್ ಸ್ಟ್ರಾಟಜಿನ ಆಟೋಮೆಟಿಕ್ ಆಗಿ ಈಸಿಯಾಗಿ ಬಿಲ್ಡ್ ಮಾಡ್ಬೋದು. ಇನ್ ದೊಡ್ಡ ಚಾಲೆಂಜ್ ಏನಪ್ಪ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂದ್ರೆ, ಬುಲ್ ಕಾಲ್ ಸ್ಪ್ರೆಡ್ ಯಾವಾಗ ಮಾಡಬೇಕು, ಬಿಯರ್ ಪುಟ್ ಸ್ಪ್ರೆಡ್ ಯಾವಾಗ ಮಾಡಬೇಕು, ಐರನ್ ಕಾಂಟ್ರಾ ಯಾವಾಗ ಮಾಡಬೇಕು ಅಂತ ಗೊತ್ತಾಗಲ್ಲ. ಓಕೆ, ಅದಕ್ಕೆ ಫಸ್ಟ್ ನೀವು ಗ್ಯಾನ್ ಥಿಯರಿಯಲ್ಲಿ ಮಾಸ್ಟರ್ ಆಗಬೇಕು. ಅದಾದ್ಮೇಲೆ ದೆನ್ ಯು ಕಮ್ ಟು ದೀಸ್ ಕೈಂಡ್ ಆಫ್ ಥಿಂಗ್ಸ್. ಓಕೆ, ದ ಇನ್ಸ್ಟಿಟ್ಯೂಷನಲ್ ಬಿ ಏನಂತೆ ಸ್ಟ್ರಕ್ಚರಲ್ ಸೈಕಲ್ ಯಾವ ರೀತಿ ಇರುತ್ತೆ ಅಂದ್ರೆ, ಇನ್ಸ್ಟಿಟ್ಯೂಷನಲ್ ಫುಟ್ ಪ್ರಿಂಟ್ ಅವ್ರು ಅಂದ್ರೆ ಹೈ ಲೋ ಕ್ರಿಯೇಟ್ ಮಾಡ್ತಾರಲ್ಲ, ಅವೆಲ್ಲ ಫುಟ್ ಪ್ರಿಂಟ್ಸ್ ಅಂತಾರೆ. ಓಕೆ, ಈಗ ಒಂದ್ಸಲಿ ದೊಡ್ಡ ಮೂವ್ಮೆಂಟ್ ಬರುತ್ತೆ, ಒಂದು ದೊಡ್ಡ ಕ್ಯಾಂಡಲ್ ಆಗುತ್ತೆ, ಸೊ ದಟ್ ಈಸ್ ಎ ಫುಟ್ ಪ್ರಿಂಟ್. ಆ ದೊಡ್ಡ ಕ್ಯಾಂಡಲ್ ನಾವು ಚೇಸ್ ಮಾಡಬಾರ್ದು ಯಾವಾಗ್ಲೂ. ಆ ದೊಡ್ಡ ಕ್ಯಾಂಡಲ್ ಯಾಕೆ ಚೇಸ್ ಮಾಡಬಾರ್ದು ಅಂತಂದ್ರೆ, ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ನಿಮ್ಗೆ ಒಂದು ಫುಟ್ ಪ್ರಿಂಟ್ ಬಿಟ್ಟಿರುತ್ತೆ, ಅದು ಮತ್ತೆ ಪ್ರೈಸ್ ಅವ್ರು ಮತ್ತೆ ಕೆಳಗಡೆ ಬರ್ತಾರೆ ಬೈ ಮಾಡಕ್ಕಾಗ್ಲಿ ಸೆಲ್ ಮಾಡಕ್ಕಾಗ್ಲಿ. ಆ ಟೈಮಲ್ಲಿ ನಾವು ಅವ್ರ ಜೊತೆಗೆ ಹೋಗ್ಬೇಕು. ಓಕೆ, ಕೋರ್ ಟ್ರೆಂಡ್, ಓಕೆ, ಮೊಮೆಂಟಮ್ ಎಕ್ಸ್ಟ್ರೀಮ್ಸ್, ಈ ರೀತಿ. ಇನ್ ದ ಸ್ಟಾಕ್ ಮಾರ್ಕೆಟ್ ಪ್ರೈಸ್ ಸೈಕಲ್ ಥ್ರೂ ಡಿಸ್ಟಿಂಕ್ಟ್ ರಿಕರಿಂಗ್ ಸಿನಾರಿಯೋಸ್, ರಿಕಗ್ನೈಸಿಂಗ್ ದೀಸ್ ಪ್ಲೇಸಸ್ ಈಸ್ ದ ಅಲ್ಟಿಮೇಟ್ ಡಯಾಗ್ನೋಸ್ಟಿಕ್ ಟೂಲ್. ಸೊ ಈ ಫೇಸಸ್ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಸೊ ದಟ್ ಈಸ್ ದಿ ಹಾಫ್ ಆಫ್ ದ ಬ್ಯಾಟಲ್ ಇಸ್ ಓನ್. ಓಕೆ, ಇಟ್ ಡಿಕ್ಟೇಟ್ಸ್ ಪ್ರಿಸೈಸ್ಲಿ ವೆನ್ ಟು ಬೈ, ವೆನ್ ಟು ಸೆಲ್, ಅಂಡ್ ಕ್ರೂಷಿಯಲಿ ವೆನ್ ಟು ಸ್ಟೇ ಔಟ್ ಕಂಪ್ಲೀಟ್ಲಿ. ಓಕೆ, ಸೊ ಇದು ಆ ಫುಟ್ ಪ್ರಿಂಟ್ ನೋಡ್ಬಿಟ್ಟು ನಾವು ಒಂದು ಡಿಸೈಡ್ ಮಾಡ್ಬೋದು, ನಾವು ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು. ರ್ಯಾಂಡಮ್ ಆಗಿ ನಾವು ಯಾವಾಗ ಸೈಡ್ ವೇ ಮಾರ್ಕೆಟ್ ಅಲ್ಲಿ ಸುಮ್ಮನೆ ಇರಬೇಕು. ಅಂದ್ರೆ ಸೈಡ್ ವೇ ಮಾರ್ಕೆಟ್ ಅಲ್ಲಿ ಆಪ್ಷನ್ ಸೆಲ್ಲರ್ ದುಡ್ಡು ಮಾಡ್ತಾರೆ, ಬಟ್ ಆಪ್ಷನ್ ಸೆಲ್ಲರ್ ದುಡ್ಡು ಮಾಡಕ್ಕೆ ಆ ಸೈಡ್ ವೇ ಮಾರ್ಕೆಟೇ ಇರುತ್ತೆ ಅಂತ ಗೊತ್ತಾಗಬೇಕಲ್ಲ. ಸೊ ಅದನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಿಮ್ಗೆ ಆ ಲೆವೆಲ್ ಗೊತ್ತಿರ್ಬೇಕು. ಓಕೆ, ಆ ಲೆವೆಲ್ ಗೊತ್ತಿರ್ಬೇಕಪ್ಪ ಅಂತಂದ್ರೆ ಫಸ್ಟ್ ಇವೆಲ್ಲ ಬೇಸಿಕ್ಸ್ ನ ಅರ್ಥ ಮಾಡ್ಕೊಳ್ಳಿ. ಓಕೆ, ನಾವು ಫಸ್ಟ್ ಫೇಸ್ 1 ಏನಪ್ಪಾ ಅಂದ್ರೆ, ಮಾರ್ಕೆಟ್ ಅಲ್ಲಿ ಒಂದು ಬುಲ್ಲಿಶ್ ಟ್ರೆಂಡ್ ಇರುತ್ತೆ. ಎಕ್ಸಾಂಪಲ್, ಓಕೆ, ಒಂದು ಬುಲ್ಲಿಶ್ ಟ್ರೆಂಡ್ ಏನೋ, ಬುಲ್ಲಿಶ್ ಟ್ರೆಂಡ್ ಹೆಂಗಿರುತ್ತಪ್ಪ ಅಂದ್ರೆ, ಡೈರೆಕ್ಟ್ಲಿ ಅದು ಇದೇ ರೀತಿ ಒಂದೇ ಲೈನ್ ಮೇಲೆ ಹೋಗಲ್ಲ. ಮಾರ್ಕೆಟ್ ಫಸ್ಟ್ ಒಂದು ಹೈಯರ್ ಹೈ ಕ್ರಿಯೇಟ್ ಮಾಡುತ್ತೆ, ಅದಾದ್ಮೇಲೆ ಹೈಯರ್ ಲೋ ಕ್ರಿಯೇಟ್ ಮಾಡುತ್ತೆ. ಸೊ ಹೈಯರ್ ಲೋ ಅಂದ್ರೆ ಏನಪ್ಪಾ ಅಂದ್ರೆ, ಇಲ್ಲಿಂದ ಏನು ಜರ್ನಿ ಸ್ಟಾರ್ಟ್ ಆಗಿರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಹೋಗಿರುತ್ತಲ್ಲ, ಇದಕ್ಕೆ ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಇಲ್ಲಿ ತೋರಿಸ್ತೇನೆ ನಿಮಗೆ. ಇಲ್ಲಿಂದ ಇಲ್ಲಿಗೆ ಹೋಗ್ತಿದ್ದು ಹೈಯರ್ ಹೈ ಆಯ್ತು, ಇಲ್ಲಿಂದ ಹೈಯರ್ ಲೋ ಆಯ್ತು. ಸೊ ಒಂದ್ ವೇಳೆ ಹೈಯರ್ ಲೋ ಆಗೋ ಬದ್ಲಿ ಅದ್ ಕೆಳಗಡೆ ಹೋತಪ್ಪ ಅಂತಂದ್ರೆ, ಈ ಲೆವೆಲ್ ನ ಬ್ರೇಕ್ ಡೌನ್ ಕೊಡ್ತಪ್ಪ ಅಂದ್ರೆ ಇದಕ್ಕೆ ಲೋವರ್ ಲೋ ಅಂತಾರೆ. ಓಕೆ, ಸೊ
ಇದು ಹೈಯರ್ ಹೈ, ಹೈಯರ್ ಲೋ. ಸೊ ಅಂದ್ರೆ ಈ ಹೈಯರ್ ಹೈ, ಹೈಯರ್ ಲೋ ಆದ್ಮೇಲೆ ಇದು ಎರಡನ್ನೂ ಬ್ರೇಕ್ ಮಾಡಿ ನೆಕ್ಸ್ಟ್ ಲೆವೆಲ್ ಹೋಗುತ್ತಲ್ಲ, ಅಗೇನ್ ಇಟ್ ಇಸ್ ಕಾಲ್ಡ್ ಹೈಯರ್ ಹೈ. ಈ ಹೈಯರ್ ಲೋ ಏನಿರುತ್ತಲ್ಲ, ಇದನ್ನ ನಾನು ಬ್ರೇಕ್ ಮಾಡಲ್ಲ, ಇದ್ರ ಮೇಲೆ ಮತ್ತೊಂದು ಲೋ ಕ್ರಿಯೇಟ್ ಮಾಡ್ತೇನೆ ಅಂದ್ರೆ ದಟ್ ಈಸ್ ಕಾಲ್ಡ್ ಹೈಯರ್ ಲೋ. ಓಕೆ, ಅದೇ ರೀತಿ ಹೈಯರ್ ಹೈ, ಹೈಯರ್ ಲೋ, ಇದಾದ್ಮೇಲೆ ಮತ್ತೆ ನೆಕ್ಸ್ಟ್ ಹೈಯರ್ ಹೈ, ಮತ್ತೆ ನೆಕ್ಸ್ಟ್ ಹೈಯರ್ ಲೋ, ನೆಕ್ಸ್ಟ್ ಹೈಯರ್ ಹೈ, ನೆಕ್ಸ್ಟ್ ಹೈಯರ್ ಲೋ, ಈ ರೀತಿ ಹೈಯರ್ ಹೈ. ಯಾವಾಗ ಈ ಸ್ಟ್ರಕ್ಚರ್ ಇದೆಯಾ, ಸ್ಟ್ರಕ್ಚರ್ ಕ್ರಿಯೇಟ್ ಆಗಿದೆಯಲ್ಲ, ಈ ಸ್ಟ್ರಕ್ಚರ್ ನ ಬ್ರೇಕ್ ಆಗಿ ಇಲ್ಲಿ ಕ್ಲೋಸಿಂಗ್ ಕೊಡ್ತಲ್ಲ, ಅವಾಗ ಹೈಯರ್ ಲೋ ಬ್ರೇಕ್ ಆಯ್ತು. ಸೊ ಯು ನೀಡ್ ಟು ಬಿ ಅಲರ್ಟ್ ಅಂತ. ಅವಾಗ ನೀನು ಸೆಲ್ ಮಾಡಕ್ಕೆ ರೆಡಿ ಆಗಬೇಕು ಅಂತ. ಅವಾಗ ನಿಮ್ಗೆ ಸ್ಟಾಪ್ ಲಾಸ್ ಏನಿರುತ್ತೆ, ಹೈಯರ್ ಏನಿರುತ್ತೆ, ಇದು ಸ್ಟಾಪ್ ಲಾಸ್ ಆಗುತ್ತೆ. ಇಲ್ಲಿಂದ ನೀವು ಪುಟ್ ಬೈ ಮಾಡ್ಬೋದು, ಕಾಲ್ ಸೆಲ್ ಮಾಡ್ಬೋದು, ಏನಾದ್ರೂ ಮಾಡ್ಬೋದು. ಅದು ಇಲ್ಲಿಂದ ಇಲ್ಲಿ ಬರುತ್ತೆ ಚಾನ್ಸಸ್ ಸಹ ಇರುತ್ತೆ. ಸೊ ಇದು ನಿಮಗೆ ಅರ್ಥ ಆಗ್ಬೇಕು. ದ ಮಾರ್ಕೆಟ್ ಈಸ್ ಕನ್ಸಿಸ್ಟೆಂಟ್ಲಿ ಫಾರ್ಜಿಂಗ್ ಹೈಯರ್ ಹೈ ಅಂಡ್ ಹೈಯರ್ ಲೋಸ್ ಈಸ್ ಕಾಲ್ಡ್ ಎ ಬುಲಿಶ್ ಟ್ರೆಂಡ್. ದ ಎನ್ವೈರನ್ಮೆಂಟ್, ದ ಬಿಹೇವಿಯರ್ ಹೆಂಗಿರುತ್ತೆ ಅಂದ್ರೆ, ಬೈಯರ್ ಮೇಂಟೈನ್ ಅಬ್ಸಲ್ಯೂಟ್ ಕಂಟ್ರೋಲ್, price consistently respects established support level, upward breakouts have a high probability of success. Okay, the action trading strategy ಯಾವ ರೀತಿ ಇರಬೇಕು, buy on dips, follow the trend relentlessly, the trend is your friend, protect capital using trailing stop loss. ಓಕೆ, ಸೊ ಇದೆಲ್ಲ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇದೆ. ಈ ಹೈಯರ್ ಹೈ ಅಥವಾ ಹೈಯರ್ ಲೋ ಅಥವಾ ಇದನ್ನ ನೀವು ಟ್ರೈಲ್ ಮಾಡ್ತಾ ಹೋಗ್ಬಿಟ್ರೆ ಸೊ ನಿಮಗೆ ಜಾಸ್ತಿ ಪ್ರಾಫಿಟ್ ಸಿಗೋ ಚಾನ್ಸ್ ಇರುತ್ತೆ. ಇದನ್ನೆಲ್ಲ ನಾನು ಸ್ಪೆಷಲ್ ಇಂಡಿಕೇಟರ್ಗಳೆಲ್ಲ ನಿಮ್ಗೆ ಕೊಟ್ಟಿದ್ದೀನಿ. ಅದನ್ನ ನಮ್ಮ ಟ್ರೈನಿಂಗ್ ಯಾರು ಅಟೆಂಡ್ ಮಾಡಿದಾರಲ್ಲ ಅವ್ರಿಗೆ ಇದೆಲ್ಲ ಕೊಟ್ಟಿರ್ತಾನೆ. ಸೊ ಅದೆಲ್ಲ ನೋಡ್ಕೊಂಡು ಅವ್ರಿಗೆ ಗೊತ್ತಾಗತ್ತೆ ಯಾವ ರೀತಿ ಟ್ರೈಲ್ ಮಾಡ್ಬೇಕು ಅನ್ನೋದು. ಓಕೆ, ಅದು ತುಂಬಾ ಈಸಿ ಇದೆ. ಓಕೆ, ಸೊ ಇದು ಒಂದು ಬುಲ್ಲಿಶ್ ಟ್ರೆಂಡ್ ಇದ್ದಾಗ ಏನಾಗುತ್ತೆ ಅಂತ. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ ಫೇಸ್ ಟು ಏನಪ್ಪ, ಬಿಯರಿಶ್ ಟ್ರೆಂಡ್. ಬಿಯರಿಶ್ ಟ್ರೆಂಡ್ ಇದ್ದಾಗ ಏನಾಗುತ್ತೆ? ಓಕೆ, ಇದು ನಾನು ಕ್ಲಿಯರ್ ಆಲ್ ಡ್ರಾಯಿಂಗ್ಸ್. ಓಕೆ, ಯಾವ ರೀತಿ ಬುಲ್ಲಿಶ್ ಇತ್ತಲ್ಲ ಅದೇ ರೀತಿ ಮಾರ್ಕೆಟ್ ಬಿಯರಿಶ್ ಇದ್ದಾಗೆ. ಸೊ ನಾರ್ಮಲಿ ಏನಾಗತ್ತಪ್ಪ ಅಂತಂದ್ರೆ, ಅದು ಡೈರೆಕ್ಟ್ ಆಗಿ ಇಲ್ಲಿಂದ ಸ್ಟಾರ್ಟ್ ಆಗಿ ಹಿಂಗ್ ಬಿಡಕ್ ಸ್ಟಾರ್ಟ್ ಆಗಲ್ಲ. ಓಕೆ, ಒಂದೇ ಲೈನ್ ಅಲ್ಲಿ ಹಿಂಗ್ ಬಿದ್ಬಿಡುತ್ತೆ ಅಂತ ತಿಳ್ಕೊಬಾರ್ದು. ಅದೇನ್ ಮಾಡುತ್ತೆ, ಫಸ್ಟ್ ಹಿಂಗ್ ಬರುತ್ತೆ, ಮತ್ತೆ ಸ್ವಲ್ಪ ರಿಟ್ರೇಸ್ಮೆಂಟ್ ಆಗುತ್ತೆ, ಮತ್ತೆ ಕೆಳಗಡೆ ಬರುತ್ತೆ, ಮತ್ತೆ ರಿಟ್ರೇಸ್ಮೆಂಟ್ ಆಗುತ್ತೆ, ಮತ್ತೆ ಕೆಳಗಡೆ ಬರುತ್ತೆ, ಮತ್ತೆ ರಿಟ್ರೇಸ್ಮೆಂಟ್ ಆಗುತ್ತೆ, ಮತ್ತೆ ಜೋರಾಗಿ ಬೀಳುತ್ತೆ, ಮತ್ತೆ ಆಮೇಲೆ ಹಿಂಗ್ ಬಂದು ಸ್ವಲ್ಪ ಸ್ವಲ್ಪ ಹಿಂಗಾಗಿ ಮತ್ತೆ ರಿವರ್ಸ್ ಆಗೋ ಚಾನ್ಸಸ್. ಸೊ ದಿಸ್ ಈಸ್ ಎ bearish trend. The rule is the market sequentially forms lower highs and lower lows. The environment behavior, seller dominates the order flow, resistance levels hold strongly against upward pushes, downward breakdowns trigger successfully, downward breakdowns trigger successfully. Okay, so ಅದಾದ್ಮೇಲೆ ದ ಆಕ್ಷನ್ ಟ್ರೇಡಿಂಗ್ ಸ್ಟ್ರಾಟಜಿ, ಸೆಲ್ ಆನ್ ರೈಸ್. ಸೊ ಮಾರ್ಕೆಟ್ ಈ ರೀತಿ ಮೇಲ್ ಬಂದಾಗ ಸೆಲ್ ಮಾಡ್ತಾರೆ, ಮೇಲ್ ಬಂದಾಗ ಸೆಲ್ ಮಾಡ್ತಾರೆ, ಮೇಲ್ ಬಂದಾಗ ಸೆಲ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಲೋವರ್ ಹೈ ಫಾರ್ಮ್ ಅಂತ ಫಸ್ಟ್, ದೆನ್ ಲೋವರ್ ಲೋ, ದೆನ್ ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ. ಯಾವಾಗ ಈ ಲೆವೆಲ್ ಬ್ರೇಕ್ ಆಯ್ತಲ್ಲ, ಈ ಲೆವೆಲ್ ಬ್ರೇಕ್ ಆಗಿ ಇದ್ರ ಮೇಲೆ ಹಿಂಗ್ ಹೋಯ್ತಪ್ಪ ಅಂತಂದ್ರೆ ದೆನ್ ದಿಸ್ ಈಸ್ ಕಾಲ್ಡ್ ಹೈಯರ್ ಹೈ. ಓಕೆ, ದಿಸ್ ಈಸ್ ಕಾಲ್ಡ್ ಹೈಯರ್ ಹೈ. ದೆನ್ ಇಲ್ಲಿಂದ ಇದೇ ರೀತಿ ಹೋತಪ್ಪ ಅಂದ್ರೆ ಇದು ಹೈಯರ್ ಹೈ. ಓಕೆ, ಸೊ ಇಲ್ಲಿ ಹೈಯರ್ ಲೋ ಆಗುತ್ತೆ. ಸೊ ಇದು ಲೋವರ್ ಲೋ ಇಲ್ಲಿತ್ತಲ್ಲ, ಇದು ಇಲ್ಲಿಂದ ಹೋಗ್ಬಿಟ್ಟು ಇಲ್ಲಿ ಹೈಯರ್ ಹೈ ಫಾರ್ಮ್ ಆಗುತ್ತೆ, ಹೈಯರ್ ಲೋ ಫಾರ್ಮ್ ಆಗುತ್ತೆ. ಸೊ ಇದು ಅವಾಗ ಇದು ಬೇರಿಶ್ ಇಂದ ಬುಲ್ಲಿಶ್ ಆಯ್ತು ಅಂತ. ಹಿಂಗ ಆಗಲ್ಲ. ಓಕೆ, ಸೊ ಅದು ನೆಕ್ಸ್ಟ್ ಸಿನಾರಿ ಹೇಳ್ತೇನೆ ನಿಮಗೆ. ಓಕೆ, ಸೊ ಇದು ಒಂದು ಬೇರಿಶ್ ಟ್ರೆಂಡ್ ನಿಮ್ಗೆ ಅರ್ಥ ಆಯ್ತಲ್ಲ. ಸೊ ಬೇರಿಶ್ ಟ್ರೆಂಡ್ ಅರ್ಥ ಆಗಿದ್ರೆ ಏನೋ ಪ್ರಾಬ್ಲಮ್ ಇಲ್ಲ. ಯಾವ ರೀತಿ ಇದ್ರಾಗ ನಾವು ಏನ್ ಮಾಡ್ತೀವಿ, ಒಂದು ಪುಟ್ ಬೈ ಮಾಡ್ತೀವಿ ಅಥವಾ ಕಾಲ್ ಸೆಲ್ ಮಾಡ್ತೇವೆ. ಓಕೆ, ಅದರಲ್ಲಿ ಬೇರೆ ಬೇರೆ ಸ್ಟ್ರಾಟಜಿಗಳಿದಾವೆ, ಅದು ನಾವು ಡಿಟೇಲ್ ಆಗಿ ಆಮೇಲೆ ತಿಳ್ಕೊಂಡು. ಓಕೆ, ಸೊ ನಾವು ನೆಕ್ಸ್ಟ್ ಕಮ್ ಟು ದ ನೆಕ್ಸ್ಟ್ ಪಾರ್ಟ್. ವಾಟ್ ಇಸ್ ನೆಕ್ಸ್ಟ್ ಪಾರ್ಟ್? ಸೈಡ್ ವೇಸ್ ಮಾರ್ಕೆಟ್. ಓಕೆ, ಇಲ್ಲ ಬುಲ್ಲಿಶ್ ಇಲ್ಲ, ಬೇರಿಶ್ ಇಲ್ಲ, ಯಾವ ಕಡೆನೂ ಹೋಗ್ತಾ ಇಲ್ಲ ಮಾರ್ಕೆಟ್. The price oscillates tightly between established support and resistance without forming broader trend. This environment is called zero clear overreaching direction. Momentum remains low, stagnant, fake breakouts are highly common traps. ಈಗ ನಾನು ಟ್ರೈನಿಂಗ್ ಅಲ್ಲಿ ನಿಮಗೆ ಒಂದು ಲೆವೆಲ್ ಕೊಟ್ಟಿದ್ದೀನಿ, ಯಾವಾಗಲೂ ಸೈಡ್ ವೇ ಎಲ್ಲಾಗುತ್ತೆ ಅಂತ. ಒಂದು ಇಲ್ಲಿ ರೆಡ್ ಜೋನ್ ಇರುತ್ತೆ, ಇಲ್ಲಿ ಒಂದು ಯೆಲ್ಲೋ ಜೋನ್ ಇರುತ್ತೆ. ನಾರ್ಮಲಿ ಪ್ರೈಸ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಹೋಗುತ್ತೆ, ಮತ್ತೆ ಇಲ್ಲಿ ಹೋಗುತ್ತೆ, ಮತ್ತೆ ಇಲ್ಲಿ ಬರುತ್ತೆ, ಇಲ್ಲಿ ಹೋಗುತ್ತೆ, ಸ್ವಲ್ಪ ಹಿಂಗ್ ಹೋದಂಗೆ ಮಾಡುತ್ತೆ, ಮತ್ತೆ ಹಿಂಗ್ ಬರುತ್ತೆ, ಹಿಂಗ್ ಹೋದಂಗೆ ಮಾಡುತ್ತೆ, ಮತ್ತೆ ಹಿಂಗ್ ಬರುತ್ತೆ. ಇಲ್ಲಿ ನಾನು ಯಾವಾಗಲೂ ಆಪ್ಷನ್ ಸೆಲ್ ಮಾಡಿ ಅಂತ, ಈ ಲೆವೆಲ್ ಒಂದು ಕಾಲು, ಈ ಲೆವೆಲ್ ಒಂದು ಪುಟ್ಟು ಸೆಲ್ ಮಾಡಿಬಿಟ್ರೆ ನಿಮಗೆ ಫುಲ್ ಪ್ರೀಮಿಯಂ ಥೀಟಾ ಡಿ ಕೆ ಬೆನಿಫಿಟ್ ಎಲ್ಲ ಸಿಗುತ್ತೆ. ಸೊ ಈ ಸಿನಾರಿಯೋ ನಾವು ನನ್ನ ಅಡ್ವಾನ್ಸ್ ಟ್ರೈನಿಂಗ್ ಅಲ್ಲಿ ನಾನು ಏನು ಹೇಳ್ಕೊಟ್ಟಿದ್ದೀನಿ, ಉಡೆಮಿದು ಕೋರ್ಸ್ ಆಗಲಿ ಅಥವಾ ಯಾವುದೇ ಕೋರ್ಸ್ ಅಲ್ಲಿ. ಸೊ ಈ ಸಿನಾರಿಯೋದಲ್ಲಿ ನೀವು ಆಪ್ಷನ್ ಸೆಲ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಯು ನೋ ವೆರಿ ವೆಲ್ ದಟ್ ರೆಡ್ ಜೋನ್ ಕೆಳಗಡೆ ಹೋಯ್ತಪ್ಪ ಅಂತ, ಈ ರೆಡ್ ಜೋನ್ ಕೆಳಗಡೆ ಹೋಯ್ತಪ್ಪ ಅಂತಂದ್ರೆ ಸೆಲ್ ಅಂತ ನಿಮ್ಗೆ ಪಕ್ಕಾ ಗೊತ್ತಿದೆ. ಯು ಆರ್ ನಾಟ್ ಲೈಕ್ ಅದರ್ ಟ್ರೇಡರ್. ಓಕೆ, ಸೊ ಯಾರು ನಮ್ಮ ಕ್ಲಾಸ್ ಅಟೆಂಡ್ ಮಾಡಿ ಅವ್ರಿಗೆ ಹೇಳ್ತಾರೆ ನನಗೆ. ನೀವೇನು ಗೊತ್ತಿಲ್ಲ ಅಂದ್ರೆ ನೀವು ಉಡೆಮೆ ಕ್ಲಾಸ್ ಜಾಯ್ನ್ ಆಗಿ ಇದನ್ನೆಲ್ಲ ಕಲ್ತ್ಕೋಬಹುದು, ಅದು ಬೇರೆ ವಿಷಯ. ಆ ಇಂಡಿಕೇಟರ್ ನಿಮ್ಗೆ ಕೊಟ್ಟಿರ್ತಾನೆ, ಅದನ್ನ ನೋಡ್ಕೊಂಡು ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬಹುದು. ಅವಾಗ ಇದು ಸಪೋರ್ಟ್, ಇಲ್ಲಿ ಸಪೋರ್ಟ್ ಅಂದ್ರೆ ಯೆಲ್ಲೋ ಜೋನ್ ಟಾಪ್ ಸಪೋರ್ಟ್ ಇರುತ್ತೆ, ರೆಡ್ ಜೋನ್ ಬಾಟಮ್
ರೆಸಿಸ್ಟೆನ್ಸ್ ಇರುತ್ತೆ. ಸೊ ಆಲ್ಮೋಸ್ಟ್ ಆ ಝೋನ್ ಅಲ್ಲಿ ಮಾರ್ಕೆಟ್ ಮೇಲೆ ಕೆಳಗೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬರ್ಬರ್ತಾ ಹೋದಂಗೆ ನಾನು ನಿಮ್ಗೆ ಹೇಳ್ಕೊಡ್ತಾನೆ ಅದ್ರ ಬಗ್ಗೆನೂ, ಇಂಡಿಕೇಟರ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಥವಾ ನೀವು ಯಾವ್ದಾದ್ರು ನನ್ನ ಓಲ್ಡ್ ವಿಡಿಯೋ ಚೆಕ್ ಮಾಡಿ ನೋಡ್ಬೋದು. ಓಕೆ, ಸೊ ಅವಾಗ ಯು ನೀಡ್ ಟು ಡಿಪ್ಲಾಯ್ ರೇಂಜ್ ಟ್ರೇಡಿಂಗ್, ಬೈ ಎಟ್ ಸಪೋರ್ಟ್, ಸೆಲ್ ಎಟ್ ರೆಸಿಸ್ಟೆನ್ಸ್, ಅವಾಯ್ಡ್ ಬ್ರೇಕ್ಔಟ್ ಟ್ರೇಡಿಂಗ್ ಎಂಟೈರ್ಲಿ. ಸೊ ಇಲ್ಲಿ ಬೈ ಸೆಲ್ಕ್ಕಿಂತ ಸೊ ಡಿಫ್ರೆಂಟ್ ಸ್ಟ್ರಾಟಜಿ ಇರುತ್ತೆ, ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕನ್ನೋ ನಾನು ನಿಮಗೆ ಹೇಳ್ಕೊಡ್ತೇನೆ. ಸೊ ನೆಕ್ಸ್ಟ್ ಲೆವೆಲ್ ಏನಪ್ಪಾ ಅಂದ್ರೆ, ನೆಕ್ಸ್ಟ್ ಸೆಟಪ್ ಏನಪ್ಪಾ ಅಂದ್ರೆ, ಗೋ ಟು ಈಗ 3 ಸಿನಾರಿ ಆಯ್ತು, ಒಂದು ಬುಲ್ಲಿಶ್, ಬಿಯರಿಶ್ ಅಂಡ್ ಸೈಡ್ ವೇಸ್. ನಾವು ಫೋರ್ತ್ ಒನ್ ಇಸ್ ಸ್ಟ್ರಾಂಗ್ ಬುಲ್ಲಿಶ್ ಮೂವ್. ಓಕೆ, ಸೊ ಎಲ್ಲಾ ಬ್ರೇಕ್ಔಟ್ ಕೊಟ್ಟು ಫುಲ್ ಬುಲ್ಲಿಶ್ ಮೂವ್ ಆಗುತ್ತಲ್ಲ, ಅವಾಗ ಯಾವ ರೀತಿ ನಾವು ಟ್ರೇಡ್ ಮಾಡ್ಬೇಕು ಅಂತ. ಎ ಸಡನ್ ಎಕ್ಸೆಪ್ಷನಲಿ ಫಾಸ್ಟ್ ಅಪ್ವರ್ಡ್ ಮೂವ್ಮೆಂಟ್ ಡ್ರಿವನ್ ಬೈ ಇಂಟೆನ್ಸ್ ಮೂವ್ಮೆಂಟಮ್. ದ ಎನ್ವೈರನ್ಮೆಂಟ್ the behavior is characterized by massive trading volume, large alongside ನ್ಯೂಸ್ ಬಂತು, ಇದಾಯ್ತು, ಅವಾಗ ಒಂದು ಒಳ್ಳೆ ಬಿಗ್ ಮೂವ್ ಬರ್ತಲ್ಲ, ಅದಕ್ಕೆ ಸ್ಟ್ರಾಂಗ್ ಬುಲ್ಲಿಶ್ ಮೂವ್ ಅಂತಾರೆ. ದ ಆಕ್ಷನ್ ಟ್ರೇಡಿಂಗ್ ಸ್ಟ್ರಾಟಜಿ ಎಂಟರ್ ಇಮಿಡಿಯೇಟ್ಲಿ ಅಪಾನ್ ದ ಬ್ರೇಕ್ಔಟ್ ಆರ್ ಆನ್ ದಿ ಫಸ್ಟ್ ರೀಟೆಸ್ಟ್, ರೈಡ್ ದ ಮೊಮೆಂಟಮ್ ಅಗ್ರೆಸಿವ್ಲಿ, ಸ್ಟ್ರಿಕ್ಟ್ಲಿ ಅವಾಯ್ಡ್ ದಿ ಲೇಟ್ ಎಂಟ್ರೀಸ್ ಒನ್ಸ್ ದ ಮೂವ್ ಇಸ್ ಓವರ್ ಎಕ್ಸ್ಟೆಂಡೆಡ್. ಓಕೆ, ಈಗ ಏನಾಗುತ್ತೆ ಅಂದ್ರೆ, ಒಂದು ರೇಂಜ್ ಇರುತ್ತೆ. ಓಕೆ, ಈ ರೇಂಜ್ ಅಲ್ಲಿ ಮಾರ್ಕೆಟ್ ಮೂವ್ ಆಗ್ತಾ ಇರುತ್ತೆ. ಸೊ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಹಿಂಗಾಗ್ತಾ ಇರುತ್ತೆ. ಸಡನ್ ಆಗಿ ಹಿಂಗ್ ಮೂವ್ ಆಗುತ್ತೆ. ಅವಾಗ ನೀವೇನ್ ಮಾಡ್ತೀರಾ, ಇಲ್ಲಿ ಬೈ ಮಾಡ್ತೀರಾ. ಅವಾಗ ಮತ್ತೆ ಅಲ್ಲಿಂದ ಅದೇನ್ ಮಾಡ್ತೀವಿ, ಇಲ್ಲಿ ಕೆಳಗಡೆ ಬರುತ್ತೆ, ಕೆಳಗಡೆ ಬಂದು ಇಲ್ಲಿ ರಿಟೆಸ್ಟ್ ಮಾಡ್ತೀವಿ, ರಿಟೆಸ್ಟ್ ಮಾಡಿ ಮತ್ತೆ ಮೇಲೆ ಹೋಗುತ್ತೆ. ಓಕೆ, ಇಲ್ಲಿ ನೀವು ತಗೊಂಡಾಗ ಅದು ಕೆಳಗಡೆ ಇದನ್ನ ನಿಮ್ದು ಸ್ಟಾಪ್ ಲಾಸ್ ಇಟ್ಟ ಕೆಳಗಡೆ ಬರ್ತಲ್ಲ, ಅವಾಗ ನೀವೇನ್ ತಿಳ್ಕೊಂಡ್ರಿ, ಅಯ್ಯೋ ಮಾರ್ಕೆಟ್ ಕೆಳಗಡೆ ಇಲ್ಲಿ ಎಕ್ಸಿಟ್ ಆಗ್ಬಿಡ್ತೀರಾ. ಓಕೆ, ಮತ್ತೆ ಸೆಲ್ ತಗೋಣಕ್ ಟ್ರೈ ಮಾಡ್ತೀರಾ, ಇಲ್ಲಿಂದ ಕೆಳಗಡೆ ಹೋಗುತ್ತೆ ಅಂತ. ಅವಾಗ ಏನಾಗುತ್ತೆ ನಿಮ್ಗೆ ಇಲ್ಲಿ ಮತ್ತೆ ಇಲ್ಲಿಂದ ರಿವರ್ಸ್ ಆಗುತ್ತೆ. ಸೊ ಅವಾಗ ನೀವೇನ್ ತಿಳ್ಕೊಂಡ್ರೆ, ಅಯ್ಯೋ ನಾನು ಇಲ್ಲಿ ತಗಂದೆ, ಇಲ್ಲಿ ಸೆಲ್ ಆಯ್ತು, ಕೆಳಗಡೆ ಹೋಯ್ತು, ಮತ್ತೆ ಮೇಲೆ ಬಂತು, ಮತ್ತೆ ಬೈ ಮಾಡೋದಂತ ಹೋಗ್ತಾರೆ. ಮತ್ತೆ ಅದೇನ್ ಮಾಡುತ್ತೆ, ಮತ್ತೆ ಹಿಂಗ್ ಬರುತ್ತೆ. ಅವಾಗ ಮತ್ತೆ ನೀವು ಬೈ ಬಿದ್ದು ಮತ್ತೆ ಎಕ್ಸಿಟ್ ಆಗ್ತಾರೆ. ಇದೇ ರೀತಿ ಎಲ್ಲಾ ಟ್ರೇಡರ್ ಜೊತೆಗೂ ಆಗುತ್ತೆ. ಯಾಕಪ್ಪ ಹಿಂಗಾಗುತ್ತೆ ಅಂತಂದ್ರೆ, ಬಿಕಾಸ್ ಅವ್ರಿಗೆ ನಾಲೆಜ್ ಇರಲ್ಲ, ಸುಮ್ಮನೆ ಬ್ಲೈಂಡ್ಲಿ ಟ್ರೇಡ್ ಮಾಡ್ತಾ ಇರ್ತಾರೆ. ಓಕೆ, ಇದು ಏನಾಗುತ್ತೆ, ಈಗ ಒಂದು ಲೆವೆಲ್ ರೇಂಜ್ ಬ್ರೇಕ್ಔಟ್ ಕೊಟ್ಟು ಇದು ಲೋವರ್ ಹೈ ಫಾರ್ಮ್ ಆಗಿದೆ, ಲೋವರ್ ಹೈ ಫಾರ್ಮ್ ಆಗಿ ಅದಾದ್ಮೇಲೆ ಹೈಯರ್ ಲೋ ಆಗಿದೆ, ಅದಾದ್ಮೇಲೆ ಹೈಯರ್ ಹೈ ಫಾರ್ಮ್ ಆಗಿದೆ. ಓಕೆ, ಸೊ ಹೈಯರ್ ಹೈ ಹೈಯರ್ ಲೋ, ಈ ರೀತಿ ಅದು ಫಾರ್ಮೇಶನ್ ಮಾಡ್ತಾ ಹೋಗುತ್ತೆ. ಅದನ್ನ ನಾವು ಕರೆಕ್ಟ್ ಆಗಿ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ಡ್ರಾ ಮಾಡಿ, ನೀವು ಆ ಲೆವೆಲ್ನ ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ಕೊಂಡು ಟ್ರೇಡ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಓಕೆ, ಇದು ಒಂದು ರೇಂಜ್ ಬ್ರೇಕ್ಔಟ್. ಈಗ ನೆಕ್ಸ್ಟ್ ಲೆವೆಲ್ ಏನಪ್ಪಾ ಅಂತಂದ್ರೆ, ನಮ್ಮ ನೆಕ್ಸ್ಟ್ ಟ್ರೈನಿಂಗ್ ಅಲ್ಲಿ ನಾವೇನ್ ಹೇಳ್ಕೊಡ್ತೇವೆ ನಿಮ್ಗೆ ಅಂದ್ರೆ, ಸ್ಟ್ರಾಂಗ್ ಬಿಯರಿಶ್ ಮೂವ್. ಈ ಯಾವ ರೀತಿ ಸ್ಟ್ರಾಂಗ್ ಬುಲಿಶ್ ಬಂತಲ್ಲ, ಅದರ ಅಪೋಸಿಟ್ ಸ್ಟ್ರಾಂಗ್ ಬಿಯರಿಶ್ ಮೂವ್. ಇದು 5ನೇ ಫೇಸ್ ಮಾರ್ಕೆಟ್ ಅಲ್ಲಿ. ಓಕೆ, ಸೊ ಈಗೆಲ್ಲ ಒಂದೊಂದ್ಸಲಿ ಏನೋ ನ್ಯೂಸ್ ಬರುತ್ತೆ, ಅವಾಗ ಒಂದೇ ಸಲ ಮೂವ್ ಬರುತ್ತೆ, ಸೊ ಒಂದೇ ಸಲ ಡೌನ್ ಆಗುತ್ತೆ. ಹಾರ್ಮೋಸ್ ಓಪನ್ ಆಯ್ತು ಅಂದ್ಬಿಟ್ಲೆ ಮಾರ್ಕೆಟ್ ಓಪನ್ ಮೇಲೆ ಹೋಗುತ್ತೆ, ಹಾರ್ಮೋಸ್ ಕ್ಲೋಸ್ ಆಯ್ತು ಅಂದ್ಬಿಟ್ಲೆ ಮತ್ತೆ ಮಾರ್ಕೆಟ್ ಕೆಳಗೆ ಬರುತ್ತೆ. ಸೊ ಈ ಸಿನಾರಿಯೋದಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡಬೇಕು, ನಮ್ಮ ಸೆಟಪ್ ಯಾವ ರೀತಿ ಇರಬೇಕು ಅನ್ನೋದ್ರಿಂದ ಇದು ಮೇನ್ ಟ್ರೇಡಿಂಗ್ ನ ಉದ್ದೇಶ. ಓಕೆ, ದ ಶಾರ್ಪ್ ವೈಲೆಂಟ್ ಡೌನ್ವರ್ಡ್ ಕೊಲ್ಯಾಪ್ಸ್ ಫ್ಯೂಲ್ಡ್ ಬೈ panic selling, the environment behavior, the overwhelming heavy selling pressure, continuous prints of large red candle, cascading price drops as countless stop losses get triggered. Okay, ಈಗ ಮೊನ್ನೆ ಕ್ರೂಡ್ ಆಯಿಲ್ ಅಲ್ಲಿ ಏನ್ ಬಿತ್ತಲ್ಲ, ಅದು ಈ ಸ್ಟ್ರಾಂಗ್ ಬಿಯರಿಶ್ ಮೂವ್. 1000.1 ಡೇ ಅಲ್ಲಿ ಬೀಳ್ತಪ್ಪ ಅಂತಂದ್ರೆ ಸ್ಟ್ರಾಂಗ್ ಬಿಯರಿಶ್ ಮೂವ್. ಓಕೆ, ಸೊ ಅದನ್ನ ನೀವು ಯಾವ ರೀತಿ ಟ್ರೇಡ್ ಮಾಡಬೇಕು ಅನ್ನೋದನ್ನ ನಾನು ಮುಂದೆ ಹೇಳ್ಕೊಡ್ತೇನೆ ನಿಮಗೆ. ಡೋಂಟ್ ವರಿ ಅಬೌಟ್ ದಟ್. ಓಕೆ, ಸೊ ನೆಕ್ಸ್ಟ್ ಒನ್ ಅಕ್ಯುಮಿಲೇಷನ್ ಫೇಸ್, ಸ್ಮಾರ್ಟ್ ಮನಿ ಬೈ. ಓಕೆ, ಸೊ 6ನೇದು ಏನಪ್ಪ ಅಂದ್ರೆ ಅಕ್ಯುಮಿಲೇಷನ್ ಫೇಸ್. ಎಲ್ಲಿ ಸ್ಮಾರ್ಟ್ ಮನಿ ಬೈ ಮಾಡ್ತಾ ಇದ್ರೆ, ಇದೆಲ್ಲ ಬ್ರೇಕ್ಔಟ್ ಬ್ರೇಕ್ ಡೌನ್ ಆಗ್ಬೇಕಪ್ಪ ಅಂತಂದ್ರೆ ಒಂದು ಲೆವೆಲ್ ಇರುತ್ತೆ, ಆ ಲೆವೆಲ್ ಅಲ್ಲಿ ನಾರ್ಮಲಿ ಅಕ್ಯುಮಿಲೇಷನ್ ಆಗ್ತಾ ಇರುತ್ತೆ. ಓಕೆ, ಸೊ ಈ ಲೆವೆಲ್ ಅಲ್ಲಿ ಹಿಂಗೆ ಇಷ್ಟು ಒಂದು ರೇಂಜ್ ಅಲ್ಲಿ, ಓಕೆ, ಒಂದು ಸ್ಕ್ವೇರ್ ರೇಂಜ್ ಅಲ್ಲಿ ಈ ರೀತಿ ಪ್ರೈಸ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಇಲ್ಲಿಂದ ಕೆಳಗೆ ಹೋಗುತ್ತೋ ಅಥವಾ ಇಲ್ಲಿಂದ ಮೇಲೆ ಹೋಗುತ್ತೋ ಯಾರಿಗೂ ಗೊತ್ತಿರಲ್ಲ. ಈ ಅಕ್ಯುಮಿಲೇಷನ್ ಫೇಸ್ಗೆ ಸ್ಮಾರ್ಟ್ ಮನಿ ಬೈಯಿಂಗ್ ಅಂತಾರೆ. ಇಲ್ಲಿ ಬೈ ಮಾಡ್ತಾ ಇದ್ದಾರೋ ಸ್ಮಾರ್ಟ್ ಮನಿ ಸೆಲ್ ಮಾಡ್ತಾರೋ ಅದು ನಿಮ್ಗೆ ಗೊತ್ತಿರಲ್ಲ. ಇದನ್ನೇ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡೋದೇ ತುಂಬಾ ಇಂಪಾರ್ಟೆಂಟ್. ಇದು ಯಾವಾಗ ಅರ್ಥ ಆಗತ್ತಪ್ಪ ಅಂತಂದ್ರೆ, ನೀವು ಯಾವಾಗ ಕಂಪ್ಲೀಟ್ ಮಾರ್ಕೆಟ್ ಬಗ್ಗೆ ಅರ್ಥ ಮಾಡ್ಕೊಂತಿಲ್ಲ, ಅವಾಗ ಅರ್ಥ ಆಗ್ತದೆ ಅಕ್ಯುಮಿಲೇಷನ್ ಜೋನು ಬೈಯಿಂಗ್ ಸೈಡು ಅಥವಾ ಸೆಲ್ ಸೈಡು ಅಂತ. ಈ ಬೈ ಸೈಡ್ ಅಂತ ಗೊತ್ತಿದ್ರೆ ಯು ವಿಲ್ ಸ್ಟಾರ್ಟ್ ಬಿಲ್ಡಿಂಗ್ ಬುಲಿಶ್ ವ್ಯೂ. ಈ ಬೇರಿಶ್ ಇತ್ತಪ್ಪ ಅಂತಂದ್ರೆ ಯು ಸ್ಟಾರ್ಟ್ ಬಿಲ್ಡಿಂಗ್ ಬೇರಿಶ್ ವ್ಯೂ. ಓಕೆ, ಸೊ ಆ ರೀತಿ ನಿಮ್ ಪ್ಲಾನ್ ಇರಬೇಕಾಗತ್ತೆ. ಓಕೆ, ಸೊ ಇದು 6th ಫೇಸ್ ಆಫ್ ಅಕ್ಯುಮಿಲೇಷನ್, 6th ಫೇಸ್ ಆಫ್ ದ ಮಾರ್ಕೆಟ್. 7th ಫೇಸ್ ಏನಪ್ಪಾ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ಫೇಸ್. ಸೊ ಈ ರೀತಿ ಆದ್ಮೇಲೆ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಬಿಗ್ ಪ್ಲೇಯರ್ಸ್ ಮೆಥಾಡಿಕಲಿ ಸೆಲ್ ಆಫ್ ಎಟ್ ದ ಮಾರ್ಕೆಟ್ ಟಾಪ್ ವೈಲ್ ದ ಪ್ರೈಸ್ superficially appears stable. Upward movements feel sluggish and weak. Frequent fake bullish breakouts trap retail traders. Sudden massive volume spikes occur right at the top. The action trading strategy systematically exit all long positions, seize all fresh buying immediately.
ಇದು ಯಾವಾಗ ಹಿಂಗಾಗುತ್ತೆ ಅಂತಂದ್ರೆ, ಈಗ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಮೇಲೆ ಹೋಗಿರುತ್ತೆ. ಸ್ಟ್ರಾಂಗ್ ಆಗಿ ಅಂದ್ರೆ ಈ ರೀತಿ ನೋಡಿ. ಓಕೆ, ಈ ರೀತಿ ಮೇಲೆ ಹೋಗಿರುತ್ತೆ, ಹಿಂಗ್ ಹೋಗುತ್ತೆ, ಮತ್ತೆ ಹಿಂಗ್ ಹೋಗುತ್ತೆ, ಮತ್ತೆ ಹಿಂಗ್ ಹೋಗುತ್ತೆ, ಹಿಂಗ್ ಹೋಗುತ್ತೆ, ಹಿಂಗ್ ಹೋಗುತ್ತೆ. ಸೊ ಈ ರೀತಿ ಆಗುತ್ತೆ. ಇದೆಲ್ಲ ಹೈಯರ್ ಲೋ ಫಾರ್ಮ್ ಆಗ್ತಾ ಹೋಗಿದೆ. ಹಿಂಗ್ ಹೋಗಿದ್ದು ಮತ್ತೆ ಹಿಂಗ್ ಹೋದಂಗ್ ಮಾಡ್ಬಿಟ್ಟು ಮತ್ತೆ ಅಲ್ಲಿಂದ ಕೆಳಗಡೆ ಇಲ್ಲಿ ಬರುತ್ತೆ. ಕೆಳಗಡೆ ಬಂದಿದ್ದು ಲೋ ಬ್ರೇಕ್ ಮಾಡುತ್ತೆ. ಇಲ್ಲಿ ನಿಮ್ ಸ್ಟಾಪ್ ಲಾಸ್ ಸೆಟ್ ಮಾಡುತ್ತೆ. ಅವಾಗ ನೀವು ಸೆಲ್ ತಗೊಂತೀರ. ಅವಾಗ ಮತ್ತೇನ್ ಮಾಡುತ್ತೆ, ಮತ್ತೆ ಮೇಲೆ ಹೋಗುತ್ತೆ. ಅವಾಗ ನೀವೇ ಇನ್ನು ಮೇಲೆ ಹೋಗುತ್ತೆ, ಮತ್ತೆ ಬೈ ಮಾಡ್ತೀರಾ. ಅವಾಗ ಮತ್ತೆ ಅದು ಕೆಳಗಡೆ ಬರುತ್ತೆ, ಮತ್ತೆ ಹಿಂಗ್ ಹೋಗುತ್ತೆ, ಮತ್ತೆ ಹಿಂಗಾಗುತ್ತೆ. ಯಾವಾಗ ಈ ಲೋ ಬ್ರೇಕ್ ಮಾಡುತ್ತಲ್ಲ, ದೆನ್ ಇಟ್ ವಿಲ್ ಬಿಕಮ್ ಮೋರ್ ಬೇರಿಶ್. ಅವಾಗಲೂ ಡೈರೆಕ್ಟ್ ಆಗಿ ಕೆಳಗಡೆ ಹೋಗಲ್ಲ, ಸ್ವಲ್ಪ ಹಿಂಗೆ ಹಿಂಗೆ ಮಾಡಿಬಿಟ್ಟು ಲೋವರ್ ಲೋ ಪಾರ್ ಮಾಡ್ಕೊಂತ ಈ ರೀತಿ ಬ್ರಾಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ದು ಟ್ರೇಡಿಂಗ್ ಜರ್ನಿ ಇದೆಯಲ್ಲ ತುಂಬಾ ಈಸಿ ಇರುತ್ತೆ, ತುಂಬಾ ಟೆನ್ಷನ್ ಫ್ರೀ ಇರುತ್ತೆ. ಇದು ಮಾರ್ಕೆಟ್ ಸೈಕಾಲಜಿ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ 7th ಇನ್ಸ್ಟಿಟ್ಯೂಷನಲ್ ಫುಟ್ ಪ್ರಿಂಟ್. ಓಕೆ, ಸೊ ಈಗ ನೆಕ್ಸ್ಟ್ ದ ಫೇಸ್ ಅಲೈನ್ಮೆಂಟ್ ಮ್ಯಾಟ್ರಿಕ್ಸ್. ಸೊ ಬುಲ್ಲಿಶ್ ಅಂದ್ರೆ ಏನು, ಮಾರ್ಕೆಟ್ ಕಂಟ್ರೋಲ್ ಬೈ ದ ಬಯರ್ಸ್, ಬೈ ಅಂಡ್ ಡಿಪ್ಸ್ ಮಾರ್ಕೆಟ್. ಬಿಯರಿಶ್ ಅಂದ್ರೆ ಏನು, ಮಾರ್ಕೆಟ್ ಕಂಟ್ರೋಲ್ ಬೈ ದ ಸೆಲ್ಲರ್, ಸೆಲ್ ಆನ್ ರ್ಯಾಲೀಸ್. ಸೈಡ್ ವೇಜ್ ಅಂದ್ರೆ ಏನು, ನೋ ಬಡಿ ಕಂಟ್ರೋಲ್ ದ ಮಾರ್ಕೆಟ್, ರೇಂಜ್ ಟ್ರೇಡರ್. ಸ್ಟ್ರಾಂಗ್ ಅಪ್ ಅಂದ್ರೇನು, ಮೊಮೆಂಟಮ್ ಬಯರ್ಸ್, ರೈಟ್ ಬ್ರೇಕ್ಔಟ್. ಸ್ಟ್ರಾಂಗ್ ಡೌನ್ ಅಂದ್ರೇನು, ಪ್ಯಾನಿಕ್ ಸೆಲ್ಲರ್, ಶಾರ್ಟ್ ಆರ್ ಸ್ಟೇ ಔಟ್. ಓಕೆ, ಅಕ್ಯುಮುಲೇಷನ್ ಅಂದ್ರೇನು, ಸ್ಮಾರ್ಟ್ ಮನಿ ಬೈಯಿಂಗ್, ಪ್ರಿಪೇರ್ ಅರ್ಲಿ. ಡಿಸ್ಟ್ರಿಬ್ಯೂಷನ್ ಅಂದ್ರೇನು, ಸ್ಮಾರ್ಟ್ ಮನಿ ಸೆಲ್ಲಿಂಗ್, ಎಕ್ಸಿಟ್ ಪೊಸಿಷನ್ಸ್. ಇಷ್ಟೇ ಮಾರ್ಕೆಟ್ ಅಲ್ಲಿ. ಓಕೆ, ಅದಾದ್ಮೇಲೆ ದ ಪ್ರೊಬಬಿಲಿಟಿ ಈಸ್ ಎ ಪ್ರಾಡಕ್ಟ್ ಆಫ್ ಫೇಸ್ ಅಲೈನ್ಮೆಂಟ್, ನಾಟ್ ಕಾನ್ಸ್ಟಂಟ್ ಆಕ್ಟಿವಿಟಿ. ದ ಬಿಗಿನರ್ ಟ್ರ್ಯಾಪ್, most novice trader lose their capital in sideways range bound market by forcing traders where there is no momentum. ಓಕೆ, ನಾವು ಅಸ್ಟ್ರೋ ಫೈನಾನ್ಸ್ ಅಲ್ಲಿ ಯಾವಾಗ ಟ್ರೇಡ್ ಮಾಡಬಾರ್ದು ಅನ್ನೋದು ಸಹ ನಾನು ಹೇಳ್ಕೊಟ್ಟಿದ್ದೀನಿ. ಓಕೆ, ಯಾವ ಹೋರಾ ಯೂಸ್ ಮಾಡಿ ಟ್ರೇಡ್ ಮಾಡಬೇಕು, ಯಾವ ಹೋರಾ ಯೂಸ್ ಮಾಡಿ ಟ್ರೇಡ್ ಮಾಡಬಾರ್ದು ಅನ್ನೋ ಸಹ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಓಕೆ, ದ ಪ್ರಾಫಿಟ್ ಇಂಜಿನ್, ದ ವಾಸ್ಟ್ ಮೆಜಾರಿಟಿ ಆಫ್ ಔಟ್ಸೈಸ್ ಪ್ರಾಫಿಟ್ಸ್ ಆರ್ ಜನರೇಟೆಡ್ ಎಕ್ಸ್ಕ್ಲೂಸಿವ್ಲಿ ಡ್ಯೂರಿಂಗ್ ಟ್ರೆಂಡಿಂಗ್ ಅಂಡ್ ಬ್ರೇಕ್ಔಟ್ ಫೇಸಸ್. The face, the market environment, the alpha, the action trader execution, the pro mindset. Your primary job is to, as a trader, is not to be constantly in the market. Your job is to identify the right phase and the execute only when aligned. Okay. ಈಗ ಫಾರ್ ಎಕ್ಸಾಂಪಲ್ ನಾನು ಟ್ರೈನಿಂಗ್ ಅಲ್ಲಿ ನಿಮಗೆ ಯಾರು ಅಡ್ವಾನ್ಸ್ ಟ್ರೈನಿಂಗ್ ಮಾಡಿದಿಲ್ಲ ಅವ್ರಿಗೆ ನಾನು ಏನ್ ಹೇಳ್ತಾನಪ್ಪ ಅಂತಂದ್ರೆ, ಮಾರ್ನಿಂಗ್ 9:15 ಮಾರ್ಕೆಟ್ ಓಪನ್ ಆಗುತ್ತೆ. ಓಕೆ, 9:15 ಮಾರ್ಕೆಟ್ ಓಪನ್. ಸೊ 9:30 ತನಕ ನೀವೇನು ಮಾಡಕ್ ಹೋಗ್ಬೇಡಿ. ಸೊ ಅದು ಹೆಂಗಪ್ಪ ಅಂತಂದ್ರೆ, ಸೊ ಅಗೇನ್ ದೆರ್ ಇದೆ ಹೋರಾ ಟೈಮ್. ಇಫ್ ಹಿಯರ್ ಈಸ್ ಜುಪಿಟರ್ ಇಸ್ ದೇರ್, ಓಕೆ, ಸೊ ಲುಕ್ ಫಾರ್ ಟ್ರೇಡ್. ಓಕೆ, ಸೊ ಇಫ್ ಸ್ಯಾಟರ್ನ್ ಇಸ್ ದೇರ್, ವಾಟ್ ಹ್ಯಾಪನ್ಸ್, ಮಾರ್ಸ್ ಇಸ್ ದೇರ್, ವಾಟ್ ಹ್ಯಾಪನ್ಸ್. 10:30ಗೆ ವೀನಸ್ ಆಗಲಿ ಮರ್ಕ್ಯೂರಿ ಆಗಲಿ ಬರ್ತದೆ. ಅದು ಸ್ಟ್ರೆಂತ್ ಏನಿದೆ, ಪ್ಲಾನೆಟ್ ಸ್ಟ್ರೆಂತ್ ಏನಿದೆ, ಆ ಸ್ಟ್ರೆಂತ್ ನೋಡಿ ನಾವು ಯಾವ ರೀತಿ ಟ್ರೇಡ್ ಮಾಡ್ಬೋದು, ಅಲ್ಲಿ ಸಪೋರ್ಟ್ ಯಾವ ರೀತಿ ಇದೆ, ರೆಸಿಸ್ಟೆನ್ಸ್ ಯಾವ ರೀತಿ ಇದೆ, ನಮ್ ಗ್ಯಾನ್ ಲೆವೆಲ್ ಯಾವ ರೀತಿ ಇದೆ, ಅದನ್ನೆಲ್ಲ ನಾನು ಆ ಫುಲ್ ಟ್ರೈನಿಂಗ್ ಅಲ್ಲಿ ಹೇಳ್ಕೊಟ್ಟಿದ್ದೇನೆ. ಓಕೆ, ಇದನ್ನೆಲ್ಲ ಅಲ್ಲಿ ಕರೆಕ್ಟ್ ಆಗಿ ಯೂಸ್ ಆಗುತ್ತೆ ನಿಮ್ಗೆ. ಸೊ ನಾ ಅದನ್ನ ಅಡ್ವಾನ್ಸ್ ಆಗಿ ಮೊದಲೇ ಯಾಕೆ ಹೇಳ್ಕೊಟ್ಟಿದ್ದೀನಿ, ಬಹಳ ಜನಕ್ಕೆ ಮಾರ್ಕೆಟ್ ಬಗ್ಗೆ ಗೊತ್ತಿರುತ್ತೆ. ಇದೆಲ್ಲ ನಾನು ಬೇಸಿಕ್ಸ್ ನ ಹೇಳ್ಕೊಡ್ತಾ ಇರೋದು, ಅದಕ್ಕೆ ಅವರು ಅರ್ಥ ಮಾಡ್ಕೊಳ್ಳಿ ಅಂತಂದು ಅದನ್ನ ಯೂಸ್ ಮಾಡ್ಕೊಂಡ್ರೆ. ಇದು ಯಾರು ಗೊತ್ತಿರಲ್ಲ, ಫಸ್ಟ್ ಟೈಮ್ ಅವ್ರು ಮಾರ್ಕೆಟಿಗೆ ಬಂದಿದ್ದೀರಾ ಅಂದ್ರೆ ಇದನ್ನ ನೀವು ಕಲಿಬೇಕಾಗತ್ತೆ ಫಸ್ಟ್. ಓಕೆ, ದಿಸ್ ಈಸ್ ದಿ ಮಾಸ್ಟರ್ ದಿ ಸೈಕಲ್, ಮಾಸ್ಟರ್ ದಿ ಮಾರ್ಕೆಟ್, ಎಂಡ್ ಆಫ್ ದಿ ವಿಡಿಯೋ. ಓಕೆ, ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಸುತ್ತೆ. ಇಷ್ಟ ಆಗಿದ್ರೆ ಮತ್ತೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಇದು ಫ್ರೀ ಕೋರ್ಸ್ ಇರೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ಯಾಕಂದ್ರೆ ಇದು ಎಜುಕೇಶನಲ್ ವಿಡಿಯೋ, ಜನರಿಗೆ ಅರ್ಥ ಆಗಲಿ, ಆಪ್ಷನ್ಸ್ ಅಂದ್ರೆ ಏನು, ಯಾವ ಮಾರ್ಕೆಟ್ ಅಲ್ಲಿ ಕಂಡೀಷನ್ಸ್ ಯಾವ ರೀತಿ ಇರುತ್ತೆ, ಒಂದು ಬೇಸಿಕ್ ಐಡಿಯಾ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಆಪ್ಷನ್ ಯಾಕೆ ಟ್ರೇಡ್ ಮಾಡಬಾರ್ದು, ಯಾಕೆ ಟ್ರೇಡ್ ಮಾಡಬೇಕು ಅನ್ನೋದು ಸಹ ನಾನು ನಿಮ್ಗೆ ಆಲ್ರೆಡಿ ಮೊದಲನೇ ವಿಡಿಯೋಗಳಲ್ಲಿ ಹೇಳ್ಕೊಟ್ಟಿದ್ದೀನಿ. ಮಾಡ್ಲೇಬೇಕು ಅನ್ನೋರಿಗೆ ಯಾವ್ಯಾವ ಪ್ರಿಕಾಷನ್ ತಗೋಬೇಕು ಅನ್ನೋದನ್ನ ಈ ಟ್ರೈನಿಂಗ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಓಕೆ, ಸೊ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋನ ನೋಡೋದನ್ನು ಮಿಸ್ ಮಾಡ್ತೀವಿ. ಥ್ಯಾಂಕ್ ಯು.